ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫುರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಶ್ರಾವಣ 4ನೆಯ ದಿನ. ಶ್ರಾವಣ ಇದು ಶ್ರವಣದಿಂದ ಉತ್ಪತ್ತಿಯಾಯಿತು. ಶ್ರವಣದಿಂದ ಸರ್ವಸಿದ್ಧಿಗಳ ಪ್ರಾಪ್ತಿ. ಕಲಿಯುಗದಲ್ಲಿ ಶ್ರವಣಕ್ಕಿಂತಲೂ ಅಧಿಕವಾದಂಥ ಪುಣ್ಯವಿಲ್ಲ ಅಂತ ಸಾರುವುದನ ಶ್ರಾವಣ. ಈ ಪವಿತ್ರವಾದಂಥ ಶ್ರಾವಣ ಮಾಸ ನಮ್ಮೆಲ್ಲರಿಗೂ ಸಹಿತ ಆನಂದವನ್ನು ಉಂಟು ಮಾಡಲಿ, ನಮ್ಮೊಳಗಿದ್ದಂತಹ ಅಜ್ಞಾನದ ಕತ್ತಲೆಯನ್ನು ಕಳೀಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು. ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾ ಪ್ರಾವೀಣಂ ತಿಷ್ಟಮಪ್ಯ ಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರ ಸದ್ಗುರು ಸಾಯಿನಾಥಂ ಅಂಥೇಳಿ ಶಿರ್ಡಿ ಸಾಯಿಬಾಬಾರವರನ್ನು ಕುರಿತು ಬಹಳ ಸುಂದರವಾದಂಥ ಒಂದು ಶ್ಲೋಕವನ್ನು ಒಬ್ಬ ಪುಣ್ಯಾತ್ಮರು ಬಹಳ ಸುಂದರವಾಗಿ ಬರೆದರು. ಹಂಗಂದ್ರೆ ಏನಂದ್ರೆ, ಸಾಯಿಬಾಬಾರವರು ಯಾವಾಗಲೂ ಸಹಿತ ಬೇವಿನ ಮರದ ಕೆಳಗೆ ಕುಂತಿರ್ತಾರೆ. ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರುವ ಪರಮೇಶ್ವರನೇ ಬಾಬಾರವರಾಗಿದ್ದಾರೆ ಅಂತ ಅದರರ್ಥ. ಯಾವಾಗಲೂ ಬೇವಿನ ಮರದ ಕೆಳಗೆ ವಾಸ, ತಮ್ಮ ಭಕ್ತರಿಗೆ ಅಮೃತವನ್ನು ನೀಡುವಂಥ ಮಹಾತ್ಮ. ಇವತ್ತಿನ ಮಟಾನು ಸಹಿತ ಶಿರ್ಡಿ ಸಾಯಿಬಾಬಾರವರ ಮಂದಿರದ ಹತ್ತಿರ ಇರುವಂಥ ಈ ಒಂದು ಬೇವಿನ ವೃಕ್ಷ ಅದು ಗುರುಸ್ಥಾನ ಅಂತ ಕರೆಸಿಕೊಂಡಿತು. ಮತ್ತು ಆ ಬೇವಿನ ಗಿಡದ ಎಲೆಗಳು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಸಿಹಿಯಾಗಿನ ಹತ್ತತಾವು ಅಂತ ಹೇಳಿಕಾರ ಭಕ್ತರ ಒಂದು ಅನುಭವ. ಅದಕ್ಕೆ ಇಂತಹ ಶಿರ್ಡಿ ಸಾಯಿಬಾಬಾರವರ ಸ್ಮರಣೆ ಮಾತ್ರದಿಂದ ನಮ್ಮ ಜನ್ಮ ಪಾವನ ಆಗತೈತಿ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಸಬ್ ಕಾ ಮಾಲಿಕ್ ಏಕ್ ಹೈ ಅಂಥೇಳಿ ಜಗತ್ತಿಗೆ ಒಂದು ಮಂತ್ರವನ್ನು ಬೋಧಿಸಿದರು. ನಮ್ಮೊಳಗಿದ್ದಂತಹ ಭೇದ ಭಾವಗಳನ್ನು ದೂರ ಮಾಡಿ ನಮ್ಮನ್ನು ಒಂದು ಮಾಡಲಿಕ್ಕೆ ಪ್ರಯತ್ನಿಸಿದರು. ರಾಮ ರಹೀಮ ಕರೀಮ ಕೇಶವ ಈಶ್ವರ ಅಲ್ಲಾ ಎಲ್ಲ ಒಂದೇ, ಬಿಸ್ಮಿಲ್ಲಾ ವಿಶ್ವಂಭರ ಇಬ್ಬರೂ ಒಂದೇ, ರೋಜಾ ವ್ರತ ಉಪವಾಸ ಎಲ್ಲವೂ ಒಂದೇ ಅಂತ ಹೇಳಿಕಾರ ಕಬೀರದಾಸರು ಕಬೀರ್ ಕಿ ದೋಹೆ ಅನ್ನುವಂಥ ಒಂದು ಮಂತ್ರದೊಳಗೆ ವಿಶೇಷವಾಗಿ ಹೇಳಿದಂಗೆ ಆಧುನಿಕ ಭಾರತದ ಸಂತ ಶ್ರೇಷ್ಠರೊಳಗೆ ಸಾಯಿಬಾಬಾ ಜನತಾ ಜಗದ್ಗುರು ಆದರು. ಬಹು ಜನಪ್ರಿಯ ಯೋಗಿ ವರ್ಯರಾದರು. ಸೀಮಾ ಪುರುಷ ಕಾರಣಿಕ ಕರ್ತಾರ ಅನಿಸ್ಕೊಂಡ್ರು. ಭಾರತ ದೇಶದೊಳಗೆ ಬಾಬಾರವರ ಹೆಸರಿನಲ್ಲಿ ಇರುವಷ್ಟು ದೇವಸ್ಥಾನ, ಅವರ ಹೆಸರಿನ ಮೇಲೆ ಇರುವಂಥ ಆರಾಧನಾ ಕ್ಷೇತ್ರಗಳಷ್ಟು ಇನ್ನೊಬ್ಬ ಯಾವ ಮಹಾತ್ಮನ ಹೆಸರಿನಲ್ಲಿಯೂ ಇಲ್ಲ. ಇಷ್ಟೊಂದು ಜನರ ಆರಾಧ್ಯ ದೈವವಾಗಿರುವಂತಹ ಸಾಯಿಬಾಬಾ ಭವ್ಯ ಭಾರತದ
ಭಾವೈಕ್ಯತೆಯ ರಾಮ ಅಂತ ಹೇಳ್ಕಾರ ಅವರನ್ನು ಬಣ್ಣಿಸ್ತಾರೆ ನೋಡ್ರಿ. ಪರಮಹಂಸರು ವಿವೇಕಾನಂದರಿಂದ ಕಲ್ಕತ್ತೆಯ ಕಾಂತಿಗೆ ಬಂದಿತ್ತಂತ ನೋಡ್ರಿ. ಕಲ್ಕತ್ತೆಗೆ ಶ್ರೀರಮಣ ಮಹರ್ಷಿಗಳಿಂದ ಅರುಣಾಚಲದೊಳಗೆ ಅರುಣೋದಯವಾಗಿತ್ತಂತ. ಅರವಿಂದರಿಂದ ಪಾಂಡಿಚೇರಿ ಅಲ್ಲಿ ಪುಣ್ಯ ಲಭಿಸಿತ್ತಂತ. ಸಿದ್ಧಾರೂಢರಿಂದ ಹುಬ್ಬಳ್ಳಿಗೆ ಹೆಸರು ಬಂತಂತ. ಶಿವಯೋಗಿಗಳಿಂದ ಅಥನಿಗೆ ಅಧ್ಯಾತ್ಮದ ಕೀರ್ತಿ ಲಭಿಸಿತಂತ. ಕುಮಾರೇಶ್ವರರಿಂದ ಶಿವಯೋಗ ಮಂದಿರಕ್ಕೆ ಮೆರಗು ಬಂದಿತ್ತಂತ. ಅದರಂಗ ಸಾಯಿಬಾಬಾ ಅವರಿಂದ ಶಿರಡಿ ವಿಶ್ವದ ಗಮನವನ್ನು ಸೆಳೆಯಿತು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಮಹಾರಾಷ್ಟ್ರ ಬಹಳ ಸಂತ ಸಂಗಮ ಕ್ಷೇತ್ರ. ಆ ಮಹಾರಾಷ್ಟ್ರದ ಅಹಮ್ಮದನಗರದ ಪವಿತ್ರವಾದಂಥ ಗೋದಾವರಿ ನಗರ ನದಿ ಹರಿದೈತಲ್ಲಿ. ಆ ನದಿ ಸಮೀಪ ಕೋಪರಗಾಂವ್ ತಾಲೂಕಿನೊಳಗೆ ಶಿರಡಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ. 1854ನೇ ಇಸ್ವಿ ಒಳಗೆ ಆ ಶಿರಡಿ ಅನ್ನುವಂಥ ಪುಣ್ಯಗ್ರಾಮದೊಳಗೆ ಅಂದಾಜು 16 ವರ್ಷದ ಒಬ್ಬ ಬಾಲಕ ಬೇವಿನ ಮರದ ಕೆಳಗೆ ಕುಂತಿದ್ದನ್ನು ಶಿರಡಿ ಒಳಗೆ ಕೆಲವು ಜನ ನೋಡಿದರು. ಆ ಮುಖದ ಕಳೆಯನ್ನು, ಆ ಮುಖದ ತೇಜಸ್ಸನ್ನು ನೋಡಿ ಬೆರಗಾಗಿದ್ದರು. ಮತ್ತು ಬಾಬಾರವರ ಒಂದು ಹುಟ್ಟಿನ ಬಗ್ಗೆ ಖಚಿತವಾದ ಮಾಹಿತಿಗಳು ಬಂದಿಲ್ಲ ಅಂತ ಹೇಳ್ತಾರೆ. ಗಂಗಾಭವ ಮತ್ತು ದೇವಗಿರಿ ಅನ್ನುವಂಥ ಬ್ರಾಹ್ಮಣ ದಂಪತಿಗಳು ಪಾರ್ಥಿ ಅಥವಾ ಪತ್ರಿ ಅಂತ ಕರೀತಾರೆ. ಆ ಊರಿನೊಳಗೆ ವಾಸವಾಗಿದ್ದರು. ಅವರಿಗೆ ಒಂದು ಗಂಡ ಮಗ ಹುಟ್ಟಿತ್ತು. ಕಾರಣಾಂತರಗಳಿಂದ ಆ ಮಗು ಒಬ್ಬ ಫಕೀರನ ಕೈ ಸೇರಿತು. ಆ ಫಕೀರ ಏನು ಮಾಡಿದ ಅಂದ್ರೆ ಮುಸಲ್ಮಾನ ದಂಪತಿಗಳಿಗೆ ಆ ಮಗುವನ್ನು ಒಪ್ಪಿಸಿದ. ಮುಂದೆ ಆ ದಂಪತಿಗಳಿಂದಲೂ ಸಹಿತ ಆ ಹುಡುಗ ಹೊರಟು ಹೋಯಿತು ಅಂತ ಹೇಳ್ತಾರಂದ್ರೆ ಬ್ರಾಹ್ಮಣ ದಂಪತಿಗಳ ಪುತ್ರನ ಇರಬಹುದು. ಪತ್ರಿ ಅಥವಾ ಪಾರ್ಥಿ ಗ್ರಾಮದೊಳಗನ ಇವರು ವಾಸಿದ್ರು. ಮುಸಲ್ಮಾನ ದಂಪತಿಗಳು ಅವರನ್ನು ಬೆಳೆಸಿದರು ಅನ್ನೋ ಒಂದು ವಿಚಾರ ಕೆಲವು ಕಡೆ ಹೇಳ್ತಾರೆ. ಒಂದು ಸಾರಿ ಏನಾಗಿತ್ತಂದ್ರೆ ಧೂಪಖೇಡ್ ಅನ್ನುವಂಥ ಒಂದು ಗ್ರಾಮದ ಚಾಂದ್ ಪಾಟೀಲ್ ಅನ್ನುವಂಥ ಒಬ್ಬ ಪುಣ್ಯಾತ್ಮ ತನ್ನ ಬೆಲೆ ಬಾಳುವಂಥ ಕುದುರೆಯನ್ನು ಕಳ್ಕೊಂಡಿದ್ದ. 3 ತಿಂಗಳಾದರೂ ಸಹಿತ ಕುದುರೆ ಸಿಕ್ಕಿರಕ್ಕಿಲ್ಲ. ಎಲ್ಲ ಕಡೆ ಹುಡುಕಿ ಒಂದು ಗಿಡದ ತೆಳಗೆ ಬರ್ತಾನೆ. ಅಲ್ಲಿ ಒಬ್ಬ ಫಕೀರ ಸಾಧು ಕುಂತಿದ್ದ. ಅವನನ್ನು ಕೇಳ್ತಾನವ, ನನ್ನ ಕುದುರೆ ಎಲ್ಲೈತಿ ಸಿಗಬಹುದನ ಅಂತ ಹೇಳ್ತಾರೆ. ಆವಾಗ ಆ ಫಕೀರ ಗಾಂಜಾ ಸೇರ್ತಿರ್ತಾನೆ. ಗಾಂಜಾಕ್ಕೆ ಬೇಕಾದಂಥ ಬೆಂಕಿ ಮತ್ತು ನೀರನ್ನು ಈ ಒಂದು ಅರಣ್ಯದೊಳಗೆ ಎಲ್ಲಿಂದ ತರಬಹುದು ಈ ಫಕೀರ ಅಂಥೇಳಿ ಚಾಂದ್ ಪಾಟೀಲ್ ನೋಡ್ತಿರ್ತಾನೆ. ಆವಾಗ ತನ್ನ ಕೈ ಒಳಗಿಂದಂಥ ಕಬ್ಬಿಣದ ಸಟ್ಕವನ್ನು ಒಮ್ಮೆ ನೆಲಕ್ಕೆ ಕುಕ್ಕತಾನೆ. ಆವಾಗ ಬೆಂಕಿ ಕೆಂಡು ಬಂತು. ಇನ್ನೊಮ್ಮೆ ನೆಲಕ್ಕೆ ಸಟ್ಕವನ್ನು ಕುಕ್ಕತಾನೆ. ಆವಾಗ ಜಲಧಾರಿ ಹರಿಯಾಕತ್ತು. ಅದನ್ನು ನೋಡಿದಂಥ ಚಾಂದ್ ಪಾಟೀಲ ಇವ ಸಾಮಾನ್ಯನಲ್ಲ, ಇವನಲ್ಲಿ ಏನೋ ಒಂದು ವಿಶೇಷತೆ ಐತಿ ಅಂತ ಹೇಳಿ ತಿಳ್ಕೊಂಡು ಅವನಿಗೆ ಶರಣಾಗ್ತಾನೆ. ಆವಾಗ ಆ ಚಾಂದ್ ಪಾಟೀಲ್ ಕಳ್ಕೊಂಡಂಥ ಕುದುರೆ ಹೆಸರು ಬಿಜ್ಲಿ ಅಂಥೇಳಿ ಇರ್ತೈತಿ. ಆ ಫಕೀರ ಏನು ಮಾಡ್ತಾನಂತಂದ್ರೆ ಬಿಜ್ಲಿ ಅಂಥೇಳಿ ಕೂಗುತ್ತಾನೆ. ಆವಾಗ 3 ತಿಂಗಳ ಹಿಂದೆ ಕಳ್ಕೊಂಡು ಹೋದಂಥ ಕುದುರೆ ಆ ಫಕೀರನ ಹತ್ರ ಬರ್ತೈತಿ. ಆವಾಗ ಇದು ನಂದೇ ಕುದುರೆ ಅಂಥೇಳಿ ಚಾಂದ್ ಪಾಟೀಲ್ ಗುರುತು ಹಿಡ್ಕೊಂಡು
ಅವರನ್ನು ಗುರುತು ಹಿಡಿತಾನವ, ಇವರ ಮಹಾತ್ಮರದಾರ ಅಂಥೇಳಿ. ಅವರ ಶಿರಡಿಯ ಸಾಯಿಬಾಬಾ. ಅವ ಒಂದು ಮದುವೆ ನಿಬ್ಬನಕ್ಕೆ ಹೊಂಟಿರ್ತಾನೆ. ಆವಾಗ ತನ್ನ ಎತ್ತಿನ ಗಾಡಿಯೊಳಗೆ ಈ ಬಾಬಾರವರನ್ನು ಕುಂಡ್ರಿಸ್ಕೊಂಡು ಹೋಗ್ತಾನೆ. ಯಾವಾಗ ಎತ್ತಿನ ಗಾಡಿ ಖಂಡೋಬಾ ದೇವಸ್ಥಾನದ ಸಮೀಪ ಬರ್ತೈತಿ, ಆವಾಗ ಮಹಾಲ್ಸಾಪತಿ ಅನ್ನುವಂತಹ ಖಂಡೋಬಾ ದೇವಸ್ಥಾನದ ಪೂಜಾರಿಗಳು ಅವರನ್ನು ನೋಡಿದ ಕೂಡಲೇ ಯಾ ಸಾಯಿ ಅಂತಾರವ್ರು. ಅಂದ್ರೆ ಬರ್ರಿ ಬಾ ತಾಯಿ ಅಂದಂಗೆ. ಸಾಯಿ ಅಂದ್ರೆ ತಾಯಿ, ಬಾ ತಾಯಿ ಅಂದಂಗೆ. ಅಲ್ಲೇ ಇದ್ದಂಥ ಮತ್ತೊಬ್ಬ ಅಂತಾನೆ, ಓಹೋ ಈ ಬಾಬಾ ಸ್ವಲ್ಪ ದಿವಸದ ಹಿಂದೆ ಬೇವಿನ ಗಿಡದ ಬಿಡಕ್ಕೆ ಕುಂತಿದ್ದ ಇವ ಅಂತ ಗುರುತು ಹಿಡಿತಾನವ. ಆ ಮಹಾಳಸಾಪತಿ ಕರೆದಂತಹ ಸಾಯಿ, ಈ ವ್ಯಕ್ತಿ ಹೇಳಿದಂಥ ಬಾಬಾ ಎರಡೂ ಕೂಡಿ ಸಾಯಿ ಬಾಬಾ ಅಂತ ಹೇಳಿಕಾರ ಅವರ ಹೆಸರು ಆತು ಅಂತ ಹೇಳಿಕಾರ. ವಿಶೇಷವಾಗಿ ಸಾಯಿ ಬಾಬಾರವರ ಒಂದು ಚರಿತ್ರದೊಳಗೆ ನಾವು ನೋಡ್ತೀವಿ. ಇನ್ನೊಂದು ಅದರೊಳಗೆ ಅರ್ಥ ಐತ್ರಿ. ಏನಂತಂದ್ರೆ, ಸಾಯಿ ಅಂದ್ರೆ ತಾಯಿ, ಬಾಬಾ ಅಂದ್ರೆ ತಂದೆ. ನಿಮ್ಮ ಜೀವನದ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ, ತಂದೆ ತಾಯಿಗಳನ್ನು ಗೌರವಿಸ್ರಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿರಿ, ತಂದೆ ತಾಯಿಗಳಲ್ಲಿನ ದೇವರನ್ನು ಕಾಣ್ರಿ ಅಂತ ಹೇಳೋದನ್ನು ಸಾಯಿ ಬಾಬಾರವರ ಒಂದು ಆ ಹೆಸರಿನೊಳಗನ ಉಪದೇಶ ಐತಿ. ಅದನ್ನು ತಿಳ್ಕೊಂಡವ್ರು ಉದ್ಧಾರ ಆಗ್ತಾರೆ. ಹಿಂಗೆ ಸಾಯಿ ಬಾಬಾ ಅವರು ಶಿರ್ಡಿ ಒಳಗೆ ಬಂದು ನೆಲೆಸ್ತಾರೆ. ಅನೇಕ ಲೀಲೆಗಳನ್ನು ಮಾಡ್ತಾರೆ, ಜಗತ್ ಪ್ರಸಿದ್ಧರಾಗ್ತಾರೆ. ಭಕ್ತರ ಕಷ್ಟಗಳನ್ನು ಹರಣ ಮಾಡುವಂತಹ ಪರಮಾತ್ಮರಾಗ್ತಾರೆ. ಅಂತಹ ಸಾಯಿ ಬಾಬಾರವರನ್ನು ನಾವು ನಿತ್ಯವೂ ಸಹಿತ ಸ್ಮರಿಸೋಣ. ಯಾವ ಜಾತಿ ಮತ ಪಂಥ ಇವುಗಳನ್ನು ಇಟ್ಕೊಂಡು ಭೇದ ಭಾವ ಮಾಡೋದು ಬೇಡ. ಕೆಲವು ಮಂದಿ ಪ್ರಶ್ನೆ ಹಾಕ್ತಿರ್ತಾರೆ, ನೀವೊಬ್ಬ ಹಂಗೆ ಮಾಡ್ತೀಪ, ಅವ್ರು ಹಂಗೆ ಮಾಡಬೇಕಲ್ಲ, ಅವ್ರು ಹೆಂಗಾರೆ ಮಾಡವಲ್ರ, ನಾವು ಮೊದಲು ಉದ್ಧಾರ ಆಗೋಣ. ನಾವು ಮೊದಲು ಒಬ್ಬೊಬ್ಬರು ಉದ್ಧಾರ ಆದರೆ ಎಲ್ಲರೂ ಉದ್ಧಾರ ಆಗತ್ತಾರೆ. ಅದಕ್ಕೆ ಯಾರಲ್ಲಿನೂ ದ್ವೇಷ ಮಾಡೋದು ಬೇಡ. ಎಲ್ಲರಲ್ಲಿಯೂ ಸಹಿತ ಪರಮಾತ್ಮನನ್ನು ಕಾಣಲಿಕ್ಕನ ನಾವು ಏನು ಮಾಡಬೇಕಂದ್ರೆ ಪ್ರಯತ್ನವನ್ನು ಮಾಡಬೇಕು. ಬಾಬಾ ಹೆಂಗಿದ್ರಂದ್ರೆ 1875 ಒಂದು ಘಟನೆ ನಡೀತೈತಿ. ಏನಂತಂದ್ರೆ, ಮಾರ್ಗಶೀರ್ಷ ಮಾಸ ಬರ್ತೈತಲ್ಲ, ಆವಾಗ ಹುಣ್ಣಿಮೆಯ ದಿವಸ ಮಹಾಳಸಾಪತಿಗೆ ಹೇಳ್ತಾರೆ ಏನಂದ್ರೆ, ನಾನು 3 ದಿವಸ ಪರಲೋಕಕ್ಕೆ ಹೋಗಿ ಬರ್ತೀನಿ. 3 ದಿವಸ ಆದರೂ ನಾ ಬರಲಿಲ್ಲ ಅಂದ್ರೆ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿರಿ ಅಂತ ಹೇಳಿ ದೇಹವನ್ನು ತ್ಯಜಿಸಿರ್ತಾರೆ ಸಾಯಿಬಾಬಾ ಅವರು. 2 ದಿನ ಆದಮೇಲೆ ಸರ್ಕಾರದವರು ಮತ್ತು ಕೆಲವು ಜನ ಕೂಡಿ ಈ ಶರೀರ ಅಂತ್ಯ ಸಂಸ್ಕಾರ ಮಾಡ್ಬೇಕಂಥೇಳಿ ಹಠ ಹಿಡಿತಾರೆ. ಆವಾಗ ಮಹಾಳಸಾಪತಿ 3 ದಿನ ಆಗುವವರೆಗೂ ಇವರನ್ನು ನಾ ನಿಮಗೆ ಒಪ್ಪಿಸೋದಿಲ್ಲ ಅಂತ ಹೇಳ್ತಾರೆ. ಆವಾಗ 3 ದಿನದ ನಂತರ ಸಾಯಿಬಾಬಾ ಮತ್ತು ಹೊಳ್ಳಿ ಜೀವಂತ ಆದಂಥ ಘಟನೆಯನ್ನು ನಾವಿಲ್ಲಿ ಸ್ಮರಿಸ್ಬೋದು. ಅಂತಹ ಪುಣ್ಯಾತ್ಮ ಸಾಯಿಬಾಬಾರವರು ಹಿಂದೂಗಳ ಮನೆಗೆ ಹೋದ್ರಪ್ಪ ಅಂದ್ರೆ ಅಲ್ಲಾಹ ಮಾಲಿಕ್ ಹೈ ಅಂತಿದ್ರಂತ. ಮುಸಲ್ಮಾನರ ಮನೆಗೆ ಹೋದ್ರಂದ್ರೆ ರಾಮ ಬಲಾ ಕರೆ ಅಂತಿದ್ರಂತ. ಅಂದರೆ ಎಷ್ಟೊಂದು ಭಾವೈಕ್ಯತೆಯನ್ನು ಬೀರಿದ್ರು ಅಂತ. ಇಂತಹ ಸದ್ಗುರುಗಳನ್ನು ನಾವು ಸ್ಮರಿಸಬೇಕು. 1918ರಲ್ಲಿ ದೇಹವನ್ನು ತ್ಯಜಿಸಿದ್ರೂ ಸಹಿತ ಇವತ್ತಿನ ಮಟನೂ ಭಕ್ತರ ಹೃದಯದಲ್ಲಿ ಅಜರಾಮರವಾಗಿ ಉಳಿದಂಥ ಪುಣ್ಯಾತ್ಮರು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸಿದ್ಧಾರೂಢಪ್ಪನ ಕುರಿತಾದಂತಹ ಸುಂದರವಾದಂಥ ಒಂದು ಚರಿತ್ರವನ್ನು ನಾವು ನೋಡಕತ್ತೀವಿ. ಇದರೊಳಗೆ ನಾವು ಇವತ್ತು 22ನೆಯ ಭಾಗವನ್ನು ನೋಡೋದು. ಇದರೊಳಗೆ ಸಿದ್ಧಾರೂಢಪ್ಪನ ಮಠದ ಬೆಳವಣಿಗೆ ಯಾವ ರೀತಿ ಆಯಿತು ಅಂಥೇಳಿ
ಭಾಳ ಸುಂದರವಾಗಿ ಹೇಳ್ಕೋತ ಬಂದಾರ. ಸಿದ್ಧರ ಕೀರ್ತಿ ದಿನೇ ದಿನೇ ಬೆಳೆದು ನಾಡಿನ ತುಂಬೆಲ್ಲ ಹಬ್ಬತೊಡಗಿತು. ಅದು ಅರಸರ ಕಿವಿಯ ತನಕವೂ ಹೋಗಿ ಮುಟ್ಟಿತು. ಜಮಖಂಡಿಯ ಅಪ್ಪಾಸಾಹೇಬ ಮಹಾರಾಜರು ಪರಿವಾರ ಸಮೇತ ಹುಬ್ಬಳ್ಳಿಗೆ ಬಂದರು. ಆಗ ತೀರಾ ಇಕ್ಕಟ್ಟಾದ ಕಾಲದಾರಿ ಬಂದಿತ್ತು. ನೆಲವು ಸಮತಟ್ಟಾಗಿರಲಿಲ್ಲ. ಗಿಡಕಂಟಿಗಳು ಸುತ್ತಲೂ ದಟ್ಟವಾಗಿ ಬೆಳೆದಿದ್ದವು. ಜಮಖಂಡಿಯ ದೊರೆಗಳು ಸಿದ್ಧರ ದರ್ಶನಕ್ಕೆ ಬಂದಾಗ ಕಲ್ಲು ಮುಳ್ಳು ತುಂಬಿದ ಆ ತಗ್ಗುದಿನ್ನೆಯ ರಸ್ತೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಕಲ್ಲಿಗೆ ಮುಗ್ಗರಿಸಿ ಬಿದ್ದಳಂತೆ. ಆಗ ಒಂದು ಚೂಪಾದ ಕಲ್ಲು ಅವಳ ಹಣೆಗೆ ಬಲವಾಗಿ ಚುಚ್ಚಿ ರಕ್ತವು ಸುರಿಯತೊಡಗಿತು. ಇದನ್ನು ಸಿದ್ಧರು ಕಂಡರು. ಓಡಿ ಬಂದವರೇ ಹೆಗಲ ಮೇಲಿನ ಸೆಲ್ಲೆಯನ್ನು ಹರಿದು ಪಟ್ಟಿ ಕಟ್ಟಿ ಉಪಚಾರ ಮಾಡಿದರು. ಮಠಕ್ಕೆ ರಸ್ತೆ ಇಲ್ಲದ್ದನ್ನು ಗಮನಿಸಿದ ಜಮಖಂಡಿ ರಾಜರು ಸ್ವಪ್ರೇರಣೆಯಿಂದ ರಸ್ತೆ ಮಾಡಿಸುವ ಕಾರ್ಯವನ್ನು ಕೈಗೊಂಡರು. ಅವರು 500 ರೂಪಾಯಿಗಳನ್ನು ಕೊಟ್ಟರು. ತಮ್ಮ ಕಾರುಬಾರಿಯನ್ನು ಅಲ್ಲಿಯೇ ಬಿಟ್ಟರು. ತಾವೇ ಕೆಲಕಾಲ ನಿಂತು ರಸ್ತೆ ರಚನೆಯ ಕಾರ್ಯವನ್ನು ಮನದುಂಬಿ ನೋಡಿ ಹರ್ಷಪಟ್ಟರು ಅಂತ ಹೇಳ್ಕಾರ ಇಲ್ಲಿ ವಿವರಣೆ ಮಾಡ್ಕೋತ ಹೋಗ್ತಾರೆ. ಸಿದ್ಧಾರೂಢಪ್ಪವರ ಮಠಕ್ಕಂತ ಹೇಳಿ ಜಮಖಂಡಿಯ ಮಹಾರಾಜರು ಬಂದಿದ್ದರು. ಆವಾಗ ಒಬ್ಬಾಕಿ ಹೆಣ್ಮಗಳು ದಾರಿ ಸರಿ ಇರಲಾರ್ದಕ್ಕೆ ಎಡವಿ ಬಿದ್ದು ತಲೆಗೆ ರಕ್ತ ಸೋರಕ್ಕೆ ಚಾಲೂ ಮಾಡ್ತೈತಿ. ಸ್ವತಃ ಸಿದ್ಧಾರೂಢರು ಓಡಿ ಬಂದು ತಮ್ಮ ಮ್ಯಾಲಿನ ಶಲ್ಯ ಹರಿದು ಆಕಿ ತಲೆಗೆ ಕಟ್ಟಿ ಆಕಿ ಉಪಚಾರ ಮಾಡ್ತಾರೆ. ಅದನ್ನು ನೋಡಿದಂಥ ಜಮಖಂಡಿಯ ರಾಜರು ಆವಾಗಿನ ಕಾಲಕ್ಕೆ ಅಂದ್ರೆ 85, 86, 1800 ಆ ಸಮಯದೊಳಗೆ 500 ರೂಪಾಯಿಗಳನ್ನು ಕೊಟ್ಟು ರಸ್ತೆ ಮಾಡಿಸ್ತಾರೆ. ವಿಶೇಷವಾಗಿ ಅಲ್ಲಿ ಮೊಟ್ಟ ಮೊದಲ ರಸ್ತೆ ಆಗ್ತು. ಎಲ್ಲಿಂದ ಅಂದ್ರೆ ಕಾರವಾರ ರಸ್ತೆಯಿಂದ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಕಡೆಗೆ. ಆವಾಗ ಹಳೆ ಹುಬ್ಬಳ್ಳಿ ಒಳಗೆ ಹುಲಗೂರು ಗದಿಯಪ್ಪ ಮತ್ತು ಮಲ್ಲಪ್ಪ ಅನ್ನುವಂಥ ಬಂಧುಗಳು ತಮ್ಮ 3 ಎಕರೆ 36 ಗುಂಟೆ ಹೊಲವನ್ನು ಕೇವಲ 25 ರೂಪಾಯಿಗಳಿಗೆ ಮಾರ್ತಾರೆ. ಸಿದ್ಧರ ಶಿಷ್ಯರಾಗಿ ಮಠದ ವ್ಯವಸ್ಥಾಪಕರೆನಿಸಿದ್ದಂತಹ ಹೊಂಬಪ್ಪ ಸಿರುಗುಪ್ಪಿ ಮತ್ತು ಶಿವಪ್ಪ ಗುಡ್ಡದ ಇವರ ಹೆಸರಿನೊಳಗೆ 1887ನೇ ಇಸ್ವಿಯೊಳಗೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಆ ಒಂದು ಖರೀದಿ ಪತ್ರ ಆಗ್ತೈತಿ. ಇದು ಮಠದ ಮೊದಲನೆಯ ಕಾಗದ ಪತ್ರ. ಸಿದ್ಧಾರೂಢರು ನೋಡ್ರಿ ತಮ್ಮ ಹೆಸರ ಮೇಲೆ ಕಾಗದ ಪತ್ರ ಮಾಡ್ಕೋಲಿಲ್ಲ, ಮಠದ್ದು ಭಕ್ತರ ಹೆಸರ ಮೇಲೆ ಮಾಡಿದರು. ಅಂದಮೇಲೆ ಸಿದ್ಧಾರೂಢರಿಗೆ ಎಷ್ಟು ನಿರಂಭಾವಗಳಿರಬಹುದು. ಸಿದ್ಧಾರೂಢರ ಮನಸ್ಸು ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಕಾಲ ಮೇಲೆ ಬಂದು ಬಿದ್ದಿದ್ಲು ಲಕ್ಷ್ಮಿ, ವಜ್ರ ವೈಡೂರ್ಯ ಬಂಗಾರ ಎಲ್ಲವೂ ಸಹಿತ ಅದನ್ನು ಯಾವುದನ್ನು ತಮ್ಮ ಹೆಸರಲ್ಲೇ ಮಾಡ್ಕೊಳ್ಳಿಲ್ಲ ನೋಡ್ರಿ, ಯಾವ ಆಸ್ತಿನೂ ಸಹಿತ. ಅಖಂಡ ವೈರಾಗ್ಯ ಮೂರ್ತಿ, ಅತ್ಯಾಶ್ರಮಿ, ನಿರ್ಮೋಹಿ, ಅಸಂಗ್ರಹ ಬುದ್ಧಿಯ ಸಿದ್ಧಾರೂಢರು ತಮಗಾಗಿ ಏನೂ ಮಾಡ್ಕೊಳ್ಳಿಲ್ಲ. ಕೇವಲ ಜ್ಞಾನದಾನ, ಅನ್ನದಾನ, ಭಕ್ತರುದ್ಧಾರ, ನಾಮಸ್ಮರಣೆ ಇವ ಸಿದ್ಧಾರೂಢರ ಬಾಳಿನ ಉಸಿರಾಗಿದ್ದು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ. ಆಸ್ತಿ ಹಿಡಿಬೇಕು, ಭೂಮಿ ಗಳಿಸಬೇಕು, ಹೆಸರು ಮಾಡಬೇಕು ಅನ್ನೋ ಇಚ್ಛಾ ಅವರಿಗಿರಲಿಲ್ಲ. ಒಬ್ಬ ಶ್ರೀಮಂತ ಬಂದಕ್ಯಾರ ಸಿದ್ಧಾರೂಢರ ಹಂತಕ್ಕೆ ಹೇಳ್ತಾನೆ, ಯಪ್ಪ ನಿಮ್ಮ ಹೆಸರಿನ ಮೇಲೆ ಒಂದು 50 ಎಕರೆ ಹೊಲ ಮಾಡಿಬಿಡ್ತೇನೆ ರೀ ಅಂತಂದ. ಆವಾಗ ಸಿದ್ಧಾರೂಢರು ನಕ್ರಂತ, ನಿನ್ನ ಹೊಲ ತೊಗೊಂಡು ನಾನೇನು ಮಾಡಲು ಯಪ್ಪ, ನಾ ಎಲ್ಲಿ ಎತ್ತುಗಳನ್ನ ಕಟ್ಟಲಿ, ಒಕ್ಕಲ್ತನ ಮಾಡಲಿ, ಅದಕ್ಕೆ ನಿನ್ನ ಹೊಲ ನೀನೇ ಇಟ್ಕೋ, ಮೈ ಮುರಿದು ನಿನ್ನ ಹೊಲದೊಳಗೆ ದುಡಿ, ಕಾಳು ಬಿತ್ತು, ಬಂದಂಥ ಕಾಳಿನೊಳಗೆ ಸ್ವಲ್ಪ ಭಾಗ ಸಂತೋಷಿ ಇದ್ದಂದ್ರೆ ಇಲ್ಲಿ ತಂದು ದಾಸೋಹಕ್ಕೆ ಅರ್ಪಿಸಪ್ಪ ಅಂತ ಹೇಳಿದಂಥ ವೈರಾಗ್ಯ ಮೂರ್ತಿಗಳು ಸಿದ್ಧಾರೂಢಪ್ಪಗಳು. ಎಷ್ಟೊಂದು ಅವರಲ್ಲಿ ನಿರ್ಮೋಹತ್ವ ಇತ್ತು ಅಂತ ಹೇಳ್ಕಾರ ಇಲ್ಲಿ ನಾವು ತಿಳ್ಕೋಬಹುದು. ಸ್ವರೂಪ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿ ಕುಳಿತಂಥ ಅವರು
ಶುದ್ಧ ಬ್ರಹ್ಮಜ್ಞಾನಿಗಳಾದರು. ಕೇವಲ ಭಕ್ತರ ಕಲ್ಯಾಣಕ್ಕಾಗಿ ಅಪ್ಪಟ ಅಪರಂಜಿಯಂತಹ ಚಾರಿತ್ರ್ಯವನ್ನು ಅವರು ಹೊಂದಿದ್ದರು ನೋಡ್ರಿ. ಇಂತಹ ಸಿದ್ಧಾರೂಢಪ್ಪಗಳು ಸಿಕ್ಕಿದ್ದ ನಮಗೆಲ್ಲರಿಗೂ ಸಹಿತ ಎಷ್ಟು ಪುಣ್ಯ ಇರಬಹುದಂತ. ಉರಿ ಬಿಸಿಲೊಳಗೆ ಬರೀ ಮೈ ಒಳಗೆ ಇರ್ತಿದ್ರು, ಥಂಡಿ ಒಳಗೂ ಬರೀ ಮೈ ಒಳಗನೆ ಇರ್ತಿದ್ರು. ಯಾರು ಬರ್ತಾರೋ ಅವರಿಗೆ ಶಿವ ನಿಮಗೆ ಒಳ್ಳೇದು ಮಾಡಲಿಪ್ಪ ಅಂಥೇಳಿ ಆಶೀರ್ವದಿಸ್ತಿದ್ರು. ಮತ್ತು ಭಕ್ತರಿಗೂ ಸಹಿತ ಒಂದು ದಿನಾನೂ ಸಹಿತ ಇವ ಮನುಷ್ಯ ಅನ್ನುವಂಥ ಭಾವ ಮೂಡಲಿಲ್ಲ ಅಂತ ನೋಡ್ರಿ. ಸಿದ್ಧಾರೂಢರನ್ನು ನೋಡಿದ ಕೂಡಲೇ ಇವರು ಸರ್ವಜ್ಞ ಮೂರ್ತಿಗಳು, ಇವರು ಪರಮಾತ್ಮನ ಸ್ವರೂಪರು ಅಂಥೇಳಿಕಾರ ಭಕ್ತರ ಮನುಷ್ಯನೊಳಗೂ ಸಹಿತ ಬರ್ತಿತ್ತಂತ. ಮತ್ತು ಅವರು ಯಾವತ್ತೂ ಸಹಿತ ಇವ ಬಡವ, ಇವ ಶ್ರೀಮಂತ, ಇವ ಜ್ಞಾನಿ, ಇವ ಅಜ್ಞಾನಿ ಅಂತ ಹೇಳ್ಕಾರ ಭೇದ ಭಾವವನ್ನು ಮಾಡಲಿಲ್ಲ. ಮತ್ತು ಅವ್ರ ಜೀವನದೊಳಗನ ಅವರು ಎಂದೂ ನಿನ್ನ ಜಾತಿ ಯಾವುದು ಅಂತ ಯಾರನ್ನೂ ಕೇಳಿದ ಉಲ್ಲೇಖನ ಇಲ್ಲ. ಮತ್ತು ಅವರು ಹುಬ್ಬಳ್ಳಿ ಒಳಗೆ ಸದೇಹಿ ಸಹಿತವಾಗಿರೋ ಮಠನೂ ಸಹಿತ ಒಂದು ದಿನಾನೂ ಸಹಿತ ಅವ್ರಿಗೆ ಸಿಟ್ಟು ಬಂದಿದ್ದನ್ನು ಯಾರೂ ನೋಡಿಲ್ಲ ಅಂತ ನೋಡ್ರಿ. ಸಿದ್ಧಾರೂಢರನ್ನು ಅಲ್ಪ ಖರ್ಚಿನ ಸಾಧು ಅಂಥೇಳಿಕಾರ ಕರಿತಿದ್ರಂತ. ಹಸಿವಾದಾಗ ಒಂದಿಷ್ಟು ಅನ್ನ, ಮರ್ಯಾದೆ ಮುಚ್ಕೊಳ್ಳಾಕ ಒಂದು 3 ಬಟ್ಟದ ಕೌಪಿನಾದ್ರೆ ಅವ್ರಿಗೆ ಸಾಕಾಕಿತ್ತು, ಮತ್ತೇನು ಬೇಕಾಗಿರ್ಕಿಲ್ಲ. ತಮ್ಮ ಹೊಟ್ಟಿಗಾಗಿ ಮತ್ತೊಂದು ತುತ್ತು ಹೆಚ್ಚಿಗೆ ಊಟ ಮಾಡಲಿಲ್ಲ. ತಮ್ಮ ಒಂದು ಸಂತೋಷಕ್ಕಾಗಿ ಶರೀರ ಭೋಗಗಳನ್ನು ಅವರು ಅನುಭವಿಸಲಿಲ್ಲ. ಸ್ವತಃ ಚ ಶರೀರ ಸುಖ ಬದಲ ಕಾಳಜಿ ನ ಕರ್ಣಾರ ಅಂತ ಹೇಳ್ತಾರೆ. ಸ್ವತಃ ಶರೀರ ಸುಖಕ್ಕಾಗಿ ಒಂದು ದಿನಾನೂ ಸಹಿತ ವಿಚಾರ ಮಾಡಲಿಲ್ಲ ಅಂತಹ ಸರಳ ಸಾಧು ಸದ್ಗುರು ಸಿದ್ಧಾರೂಢಪ್ಪಗಳು. ಮತ್ತು ಅಷ್ಟಾದ್ರೂ ಸಹಿತ ಭಕ್ತರ ಸಂಖ್ಯೆ ಹೆಚ್ಚಾಗಕತ್ತು. ಸಿದ್ಧಾರೂಢಪ್ಪಗಳಿಗೆ ಏನವರು ಅಲ್ಲಿ ವಾಸಾಗಿದ್ದರು, ಅವ್ರಿಗೆ ತಾವಾಗಿನ ಬಂದ ಭಕ್ತರು ಏನೇನೂ ನೀಡಾಕತ್ರು. ಭೂಮಿಯ ಒಡೆಯನಾಗಿದ್ದಂಥ ಸುಬ್ಬಣ್ಣವರ ಪಾಂಡಪ್ಪ ಪುಕ್ಕಟೆಯಾಗಿ ಸುಮಾರು 8 ಗುಂಟೆ ಜಾಗವನ್ನು ಬಿಟ್ಟುಬಿಟ್ಟ. ಸಿದ್ಧಾರೂಢರ ಜಾತ್ರೆಗೆ ಜನಸಂಖ್ಯೆ ಹೆಚ್ಚಾಗಕತ್ತು ಅಂತ ಹೇಳಿಕಾರ ಹಿರಿಯರೆಲ್ಲರೂ ಕೂಡಿ ಭೂಮಿ ಖರೀದಿ ಮಾಡ್ಬೇಕಂಥೇಳಿ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರಂದ್ರೆ ಸ್ವತಃ ಭಕ್ತರನ್ನ ಕೂಡಿ ಅಲ್ಲಿ ಮತ್ತು ಸುತ್ತಲೂ ಇದ್ದಂಥ ಭೂಮಿಯನ್ನು ಖರೀದಿ ಮಾಡ್ತಾರೆ. ಒಟ್ಟು 27 ಎಷ್ಟೋ ಅಲ್ಲಿ ಹೇಳ್ತಾರವ್ರು ಏನಂತಂದ್ರೆ 2 ಕೂರ್ಗಿ 27 ಗುಂಟೆ ಅಂದ್ರೆ 8 ಎಕರೆ 27 ಗುಂಟೆ 1895 ಆಗಸ್ಟ್ 6ನೇ ತಾರೀಕಿಗೆ ಅಲ್ಲಿ ಅದನ್ನು ಖರೀದಿ ಮಾಡ್ತಾರೋ ಅಂತ ಹೇಳ್ತಾರೆ. ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ಜೀವುಬಾಯಿ ಅನ್ನುವಂತಹ ಜೀವು ಬಾಳವ್ವ ಅವಳ ಹೆಸರಿನ ಮೇಲಿತ್ತು. ಅದನ್ನೆಲ್ಲವೂ ಸಹಿತ ಅಲ್ಲಿ ಸಿದ್ಧಾರೂಢರ ಮಟ್ಟಕ್ಕನ ಅದು ಆಗ್ತೈತಿ ಅಂತ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ಹೇಳ್ತಾರೆ, 1903 ಮತ್ತು 4ನೇ ಇಸ್ವಿಯಿಂದ ಏನು ಮಾಡ್ತಾರಂತಂದ್ರೆ ಗೌರಿ ಹುಣ್ಣಿಮೆಗೆ ಮಾಡುವಂಥ ರಥೋತ್ಸವವನ್ನು ಶಿವರಾತ್ರಿಗೆ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಅಕ್ಕಲಕೋಟೆಯ ತಾರಾಮತಿ ಬಾಯಿಯವರು, ಸೊಂಡೂರು ಮಹಾರಾಜರು, ಬರೋಡದ ರಾಜರು ಎಲ್ಲರೂ ಸಹಿತ ಬಂದು ಸಿದ್ಧಾರೂಢರಿಗೆ ಶರಣಕ್ಕಾರ. ಇದಕ್ಕೆ ಮೂಲ ಕಾರಣರು
ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳು ಅಂದ್ರೆ ಶರಣಪ್ಪನವರು ಒಂದು ದಿವಸ ಸಿದ್ಧಾರೂಢರು ಪ್ರವಚನ ಹೇಳಾಕತ್ತಿದ್ರು. ಭಾಳ ಜನ ರಾಜರನ್ನು ಕರ್ಕೊಂಡು ಅಕ್ಕಲಕೋಟೆ ಶರಣಪ್ಪನವರು ಬರ್ತಾರೆ. ಆವಾಗ ಎಲ್ಲೂ ಕುಂಡ್ರಾಕ ಜಾಗ ಇರೋದಿಲ್ಲ, ತುಂಬಿರ್ತೈತಿ. ಸಿದ್ಧಾರೂಢರ ಹಂತಕ್ಕೆ ಬಂದು, ಯಪ್ಪ ರಾಜ ಮಹಾರಾಜರು ಬಂದಾರ, ಅವರನ್ನು ಎಲ್ಲಿ ಕುಂಡ್ರಿಸ್ಲಿ ಅಂತ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ರಾಜರು ಬಂದರು ಎಲ್ಲಿ ಕುಂಡ್ರಿಸ್ಲಿ ಅಂತ ಯಾಕೆ ಕೇಳ್ತೀಯೋ ಶರಣ, ಪ್ರವಚನ ನಡೆದಾಗ ಅಡ್ಡ ಬಾಯಿ ಹಾಕಬಾರ್ದು, ಎಲ್ಲಿ ಜಾಗ ಆಯಿತು ಅಲ್ಲಿ ಕುಂಡ್ರಿಸು ಅಂತ ಹೇಳಿದ್ರಂತ. ನೋಡ್ರಿ ಎಂತಹ ಒಂದು ಸ್ವಭಾವ ಇರಬಹುದು ಸಿದ್ಧಾರೂಢಪ್ಪ ಅವ್ರದ್ದು. ಎಷ್ಟೊಂದು ಅಧ್ಯಾತ್ಮದ ಮೇರು ತುದಿಯನ್ನೇ ಏರಿರಬಹುದು ಸಿದ್ಧಾರೂಢಪ್ಪ ಅವರಂತ. ಹಂಗೆ ಯಾರಲ್ಲಿನೂ ಅವರು ಭೇದ ಭಾವವನ್ನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲರನ್ನೂ ಸಹಿತ ವಿಶೇಷವಾಗಿ ಪ್ರೀತಿ ಮಾಡ್ತಿದ್ದರು. ಮತ್ತು ಎಷ್ಟೋ ಜನ ಹುಬ್ಬಳ್ಳಿಯ ಭಾಳ ಜನ ಭಕ್ತರು ಸಿದ್ಧಾರೂಢಪ್ಪನ ಒಂದು ಸಮಾಧಿ ಮಂದಿರವನ್ನು ಇಲ್ಲಿ ಕಟ್ಟುನು ಅಂದ್ರೆ ಸಿದ್ಧಾರೂಢಪ್ಪ ಅವರು ಇಲ್ಲೇ ಉಳಿತಾರೆ, ಇಲ್ಲರ ಇವ್ರು ಯಾವಾಗ ಎಲ್ಲಿ ಬಿಟ್ಟು ಹೋಗ್ತಾರೋ ಹೇಳಕ್ಕೆ ಬರೋದಿಲ್ಲ, ನಿರ್ಮೋಹಿಗಳದಾರ ಅಂತೇಳಿದ ಹುಬ್ಬಳ್ಳಿಯ ಭಕ್ತರೆಲ್ಲ ಕೂಡಿ ಬಾದಾಮಿಗೆ ಹೋಗಿ ಬಾದಾಮಿ ಕಲ್ಲನ್ನು ತೊಗೊಂಡು ಬಂದು, ಅಲ್ಲಿ ಭಾಳ ಜನರು ಅದಾರಲ್ಲಿ, ಸಂಗಪ್ಪ ಕಂಬಳಿಯವರು, ಪರಪ್ಪ ಹುಬ್ಬಳ್ಳಿಯವರು, ಇವರಂತೂ ಬಾದಾಮಿಯ ಗುಡ್ಡಗಳನ್ನು ಅಲ್ಲಿ ಹೋಗಿ ತಮ್ಮ ಕಲ್ಲುಗಳನ್ನು ತರಬೇಕಂಥೇಳಿ ಹೆಂಡತಿ ಮಕ್ಕಳನ್ನು ಬಿಟ್ಟು 6 ತಿಂಗಳ ಗಂಟಲೆ ಹೋಗಿ ಅಲ್ಲೇ ಉಳಿದಕ್ಯಾರ ಕಲ್ಲು ತರಿಸ್ತಿದ್ರು ಅಂತ ಹೇಳ್ತಾರೆ. ಹಿಂಗೆ ಸಮಾಧಿ ಮಂದಿರ ಆಯ್ತು, ಪಾಠಶಾಲೆ ಆಯಿತು, ಮುಂದೆ ಕೈಲಾಸ ಮಂಟಪ ಆಯಿತು, ಕೆರೆಗಳಾದವು 2. ಹಿಂಗೆ ಸಿದ್ಧಾರೂಢಪ್ಪನ ಒಂದು ಇದು ಏನೋ ಮಠ ಬೆಳೀತು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ. ಸಿದ್ಧಾರೂಢಪ್ಪಗಳು ವಿಶೇಷವಾಗಿ ಯಾವ ಭೇದ ಭಾವವನ್ನು ಮಾಡಲಿಲ್ಲ, ಎಲ್ಲರೂ ಒಂದಂತನ ತಿಳಿದರು. ಅವರ ಕೀರ್ತಿ ಹೆಚ್ಚಿತು. ಅವರ ಉಪದೇಶಾಮೃತವನ್ನು ಕೇಳಬೇಕು, ಅವರ ದರ್ಶನವನ್ನು ಮಾಡಿಕೊಳ್ಳಬೇಕು, ಅವರ ಸೇವೆಯನ್ನು ಮಾಡಬೇಕಂತ ಎಷ್ಟೋ ಜನ, ಭಾಳ ಜನ ಕಾತುರದಿಂದ ಕಾದರು. ಮತ್ತೊಂದು ಘಟನೆ ನಡೀತೈತಿ. ಏನಂತಂದ್ರೆ, ಧಾರವಾಡದ ಹಂತೇಕ ಚಿಕ್ಕಮಲ್ಲಿಗವಾಡ ಅಂಥೇಳಿ ಒಂದು ಊರು. ಅಲ್ಲಿಯಿಂದ ಒಬ್ಬವ ಶಿರಡಿ ಸಾಯಿಬಾಬಾ ಅವರ ಪರಮ ಭಕ್ತ ನಡ್ಕೋತ ಹೋಗಿದ್ದ ಶಿರಡಿಗೆ. 15 ದಿವಸ ನಡೆದು ಶಿರಡಿಗೆ ಹೋಗಿ ಮುಟ್ಟಿದ. ಸಾಯಿಬಾಬಾ ಅವರು ದ್ವಾರಕಾಮಾಯಿ ಒಳಗೆ ಕುಂತು ಭಕ್ತರಿಗೆ ದರ್ಶನ ಕೊಡ್ತಿದ್ರು. ಅವನನ್ನು ನೋಡಿ ಸಾಯಿಬಾಬಾ ನಗಾಕತ್ರಂತ. ಆವಾಗ ಆ ಭಕ್ತ, ಯಪ್ಪ ನಿಮ್ಮನ್ನು ಭೇಟಿ ಆಗ್ಬೇಕಂಥೇಳಿ ಬಾಬಾ, ನಾ ಹುಬ್ಬಳ್ಳಿ ಸಮೀಪ ಚಿಕ್ಕಮಲ್ಲಿಗವಾಡದಿಂದ ಬಂದೇನಿ, ಯಾಕೆ ನಗಾಕತ್ರಿ ಅಂತ ಕೇಳಿದ. ಆವಾಗ ನೀ ಅಂಥ ಹುಚ್ಚದಿ ಅಂತ ನಗಾಕತ್ತೇನೋ ಅಂತ ಶಿರಡಿ ಸಾಯಿಬಾಬಾ ಹೇಳಿದ್ರಂತ. ಯಾಕ್ರಿ ಅಪ್ಪ ಅಂತಂದ. ಯಾಕಂದ್ರೆ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂಥೇಳಿ ನಿಮ್ಮ ಊರ ಹಂತೇಕನ ನಾ ಬಂದು ನೆಲೆಸಿದ್ರು ಸಹಿತ ಅಲ್ಲೇ ಬಂದು ನನಗೆ ಭೇಟಿ ಆಗೋದು ಬಿಟ್ಟು ಇಲ್ಲಿ ಮಠ ನಡ್ಕೊತ ಬಂದಿಯಲ್ಲೋ ಹುಚ್ಚ ಅಂತಂದ್ರಂತ. ಆವಾಗ ಅಲ್ಲೆಲ್ಲಿ ನೆಲೆಸಿದರೆಪ್ಪ ನೀವು ಅಂತೇಳಿಕರ ಆ ಭಕ್ತ ಕೇಳಿದ. ಆವಾಗ ಹುಬ್ಬಳ್ಳಿ ಒಳಗೆ ನೆಲೆಸಿರುವಂಥ ಸಿದ್ಧಾರೂಢ ಅಂದರೆ ಯಾರು ಅಂತ ತಿಳಿದೆಯೋ, ನಾನು ಅಂಥೇಳಿಕಾರ ಸಾಯಿಬಾಬಾ ಹೇಳಿದ್ರು ಅಂತ ಹೇಳ್ತಾರೆ. ಮತ್ತೊಂದು ಬಸಲಿಂಗಮ್ಮನವ್ರು ಹೇಳ್ತಿದ್ರು, ಒಂದೊಂದು ಸಾರಿ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗನ ಕುಂತು ತಮ್ಮ ಆತ್ಮದ ಒಂದು ಜ್ಞಾನ ಶಕ್ತಿಯಿಂದ ಶಿರಡಿ ಸಾಯಿಬಾಬಾ ಜೊತೆ ಮಾತಾಡ್ತಿದ್ರು ಅಂತ ಹೇಳಿಕಾರ ಭಕ್ತರು ಹೇಳ್ತಿದ್ರಂತ. ಹಿಂಗೆ ಎಲ್ಲ ಮಹಾತ್ಮರು ಸಹಿತ ಒಂದೇ ಇರ್ತಾರೆ. ಅವರೊಳಗೆ ಯಾವ ಭೇದ ಭಾವವನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಅಂತಹ ಸದ್ಗುರು ಸಿದ್ಧಾರೂಢಪ್ಪನ ಒಂದು ಆಶೀರ್ವಾದ, ಶಿರಡಿ ಸಾಯಿಬಾಬಾನ ಒಂದು ಆಶೀರ್ವಾದ ನಮಗೆ ನಿಮ್ಗೆ ಸದಾ ಕಾಲ ಇರಲಿ ಅಂಥೇಳಿ ಬೇಡಿಕೊಳ್ಳೋದು. ಮಹಾತ್ಮರ ಚಿಂತನೆಯನ್ನು, ಸ್ಮರಣೆಯನ್ನು ಮಾಡೋದ್ರೊಳಗಿದ್ದಂಥ ಆನಂದ ಮತ್ತೆಲ್ಲಿಯೂ ಇಲ್ಲ. ಸಿದ್ಧಾರೂಢಪ್ಪಗಳಿಗೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಹಂಗೆ ಬಂದು ಬೀಳ್ತಿದ್ದು ಕಾಲಿಗೆ.
ಅವರೇನು ತೊಗೋತಿರ್ಕಿಲ್ಲ. ಅಲ್ಲಿದ್ದಂಥ ಸೇವಕರನ್ನ ಒಳಗೋದು ಅವ್ನು ಲೆಕ್ಕ ಮಾಡ್ತಿದ್ರಂತ. ಕೆಲವು ಲೆಕ್ಕಕ್ಕೆ ಹತ್ತಿದ್ವು ಅಂತ, ಕೆಲವು ಲೆಕ್ಕಕ್ಕೆ ಹತ್ತಲಿಲ್ಲಂತ, ಮನೆಗಿನೂ ಒಯ್ತಿದ್ರಂತ. ಆವಾಗ ಕೆಲವು ಮಂದಿ ಭಕ್ತರು ಬಂದ, ಯಪ್ಪ ನಿಮಗಿಟ್ಟಂಥ ಬಂಗಾರನ್ನು ದುಡ್ಡನ್ನು ಮನೆಗೆ ಒಯ್ಯಾಕತ್ತಾರ್ಯಪ್ಪ ಅಂತ ಹೇಳಿದ ಕೂಡಲೇ ಸಿದ್ಧಾರ್ಡ್ರು ಅಂತಿದ್ರಂತ, ನೋಡಪ್ಪ ಹೊತ್ಕೊಂಡು ಹೋಗಾಕ ಬರಲಾರ್ದಂಥ ಕಲ್ಲಿನ ಸಮಾಧಿ ಮಂದಿರವನ್ನು ಕಟ್ಸಾಕ ನಾ ಯಾಕೆ ಹಚ್ಚಿದ್ದೇನಪ್ಪ ಅಂದ್ರೆ, ಆ ಸಮಾಧಿ ಮಂದಿರದೊಳಗೆ ತಮ್ಮ ದೇಹವನ್ನು ತೋರಿಸಿ ಈ ಪವಿತ್ರವಾದಂಥ ಕಾಯವನ್ನು ಮುಚ್ಚುತ್ತಾರಲ್ಲ, ಅದರಿ ಉಳಿತಿತ್ಲ ಆ ರೂಪದೊಳಗೆ ನಾನೇ ಇಲ್ಲಿ ಉಳಿತೀನಿ, ನಾನು ಹೊತ್ಕೊಂಡು ಹೋಗೋಕೆ ಅವ್ರಿಗೆ ಆಗೋದಿಲ್ಲ, ಚಿಂತೆ ಮಾಡಬೇಡ್ರಿ. ನಾ ಇದ್ನಿಪ್ಪ ಅಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಬಂಗಾರ ಬೆಳ್ಳಿ ವಜ್ರ ಒಡೂರುಗಳು ಬರ್ತಾವಪ್ಪ. ನಾ ಇದ್ದಲ್ಲಿ ವಜ್ರ ಒಡೂರುಗಳದಾವ, ಆದರೆ ವಜ್ರ ಒಡೂರು ಇದ್ದಲ್ಲಿ ನಾ ಅದನ್ನು ತಿಳ್ಕೊಬೇಡ ಅಂತ ಹೇಳಿಕಾರ. ಎಷ್ಟೊಂದು ಮಾರ್ಮಿಕವಾಗಿ ಸಿದ್ಧಾರೂಢಪ್ಪಗಳು ನುಡಿದಿದ್ರು ಅಂತ ಹೇಳಿಕಾರ ಇಲ್ಲಿ ಹೇಳ್ತಾರೆ. ಇಂತಹ ಮಹಾತ್ಮರನ್ನು ಪಡೆದ ನಾವೇ ಧನ್ಯರು ಧನ್ಯರು.